ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಹಾಗೂ ಸ್ವಲ್ಪ ಒಂದು ವಿಚಾರದಲ್ಲಿ ಕ್ಷಮೆನೂ ಕೇಳೋದಿದೆ. ಯಾಕಪ್ಪ ಅಂದರೆ ಇಬ್ಬರು ಸ್ನೇಹಿತರು ಕಮೆಂಟ್ ಮಾಡಿದರು. ಏನಪ್ಪ ಅಂದರೆ ಅವ್ರಿಗೆ ಅಡಿಕೆಗೆ ನೀರು ಸಾಕಾಗ್ತಿಲ್ವಂತೆ. ಬೇಸಿಗೆ ಬರ್ತಾಯಿದೆ, ನೀರು ಸಾಕಾಗ್ತಿಲ್ಲ. ನೀರು ಈ ನಲ್ಲಿ ವ್ಯವಸ್ಥೆಯಲ್ಲಿ ಅಡಿಕೆಗೆ ನೀರು ಕೊಡ್ಬೋದಾ ಅಂತ ಕೇಳ್ತಿದ್ರು. ಮತ್ತು ಇನ್ನೊಬ್ಬರು ರೇಷ್ಮೆ ಬೆಳೆಗಾರರು, ಅವರು ಇದ್ರ ಬಗ್ಗೆ ತಿಳಿಸ್ಕೊಡಿ, ರೇಷ್ಮೆಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡಿ ಅಂತ ಹೇಳಿದರು. ಇಬ್ರಿಗೂ ಫಸ್ಟು ಕ್ಷಮೆ ಕೇಳ್ತಿದ್ದೀನಿ. ಯಾಕೆಂದರೆ ನನ್ನ ಸುತ್ತಮುತ್ತ ಭಾಗದಲ್ಲಿ ನಾವು ಉತ್ತರ ಕರ್ನಾಟಕದ್ರು ನಾವು ಅಡಿಕೆ ಬೆಳೆಯಲ್ಲ. ಬಟ್ ನಾನು ಅಡಿಕೆ ಬೆಳೆಯೋದನ್ನು ನಾನು ಬೆಂಗಳೂರಲ್ಲಿ ವರ್ಕ್ ಮಾಡಬೇಕಾದ್ರೆ ನಾನು ನೋಡಿದ್ದೀನಿ. ಮತ್ತು ರೇಷ್ಮೆನೂ ರಾಮನಗರ ಸೈಡೆಲ್ಲ ನೋಡಿದ್ದೀನಿ. ಮತ್ತು ನಮ್ಮ ಭಾಗದಲ್ಲೂ ಕೆಲವೊಂದು ಕಡೆ ರೇಷ್ಮೆ ಬೆಳೀತಾ ಇದ್ದಾರೆ, ಬಟ್ ಅಡಿಕೆ ಎಲ್ಲೂ ಬೆಳೆಯಲ್ಲ. ಹಾಗಾಗಿ ನನಗೆ ಅವೆರಡರೂ ಆ್ಯಕ್ಸಸ್ ಇಲ್ಲ. ನಿಯರೆಸ್ಟ್ ನಾನು ಹುಡುಕಾಡಿದೆ ವಿಡಿಯೋ ಮಾಡ್ಕೊಂಬರೋಣ ಅಂತ, ಅವೆರಡರೂ ಆ್ಯಕ್ಸಸ್ ಸಿಗಲಿಲ್ಲ. ಹಾಗಾಗಿ ಇಲ್ಲೇ ನಿಮ್ಮನ್ನ ಸ್ವಲ್ಪ ಇಲ್ಲೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಗೆ ಕ್ಲಿಯರಾಗಿ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟಾಗುತ್ತೋ ಅಷ್ಟು ರಿಪೀಟಾಗಿ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ರಿ. ಏನಪ್ಪ ಅಂದರೆ ಇದು 20 ಅಡಿ ಲೆಂತ್ ಪೈಪ್ ಇರುತ್ತೆ. 4 ಅಡಿಗೆ ಒಂದೊಂದು ನಲ್ಲಿ, ಇದು 4 ಅಡಿಗೆ ಒಂದೊಂದು ನಲ್ಲಿ ಇರೋದು. ನಿಮ್ಮದು ಅಡಿಕೆ ಸಾಲಪ್ಪ ಅಂದರೆ ಅದು ಅಲ್ಲಿ ಅಡಿಕೆ ಸಾಲಿದೆ ಅಂತ ಇಟ್ಕೊಳ್ಳಿ. ಆಮೇಲೆ ತಿರ್ಗಾ ಅಡಿಕೆ ಸಾಲು ಎಲ್ಲಿರುತ್ತೆ ಅಂದರೆ ಇಲ್ಲಿರುತ್ತೆ. ಅಂದರೆ 8 ಅಡಿ, ಇಲ್ಲಿಂದ ಇಲ್ಲಿಗೆ 4 ಅಡಿ, ಇಲ್ಲಿಂದ ಇಲ್ಲಿಗೆ 4 ಅಡಿ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ 8 ಅಂದರೆ ಇಲ್ಲೊಂದು ಅಡಿಕೆ ಸಾಲಿದ್ರೆ ಇದು ಅಡಿಕೆ ಗಿಡ ಅಂತ ಅಂದ್ಕೊಡ್ರಿ. ಅದು ರೆಫರೆನ್ಸ್ಗೋಸ್ಕರನೇ ಇಟ್ಟಿರೋದು. ಇಲ್ಲೇ ಒಂದು ಅಡಿಕೆ ಗಿಡ ಇದ್ದರೆ ತಿರ್ಗಾ ಅಲ್ಲೊಂದು ಇರುತ್ತೆ. ಅಂದರೆ ನಿಮಗೆ ಇನ್ನೊಂದು ರೆಫರೆನ್ಸು ಈಗ ನನಗೆ ತೋರ್ಸೋಕೆ ಏನೂ ಇಲ್ಲ. ಸಾರಿ, ಇಲ್ಲಿದೆ, ತೋರಿಸ್ತೀನಿ. ಈ ಕಟ್ಟಿಗೆ ಇದೆಯಲ್ಲ, ಒಂದು ನಿಮಿಷ ಬೇರೆ ಕಡೆ ನೆಟ್ಬಿಡ್ತೀನಿ, ಓಪನ್ ಇರೋ ಕಡೆ. ಇಲ್ಲಿ ನೆಟ್ಬಿಡ್ತೀನಿ. ಇಲ್ಲಿ ಓಪನ್ ಇದೆ. ನೋಡಿ, ಇದು ಒಂದು ಅಡಿಕೆ ಗಿಡ ಅಂತ ರೆಫರೆನ್ಸಿಗೆ ಹೇಳ್ತಿದ್ದೀನಿ. ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನನಗೆ ಅಡಿಕೆ ತೋರ್ಸೋಕ್ಕೆ ಅಡಿಕೆ ಇಲ್ಲ. ಇದು ಅಡಿಕೆ ಗಿಡ ಅಂದರೆ ಇದು ಒಂದು ಅಡಿಕೆ ಗಿಡ ರೆಫರೆನ್ಸಿಗೆ ತೋರಿಸ್ತಾ ಇರೋದು. ಆ ಕಟ್ಟಿಗೆ ಮತ್ತು ಇದು ಮಧ್ಯೆ 8 ಅಡಿ ಗ್ಯಾಪ್ ಇದೆ. ನೀವು ಬ್ರದರ್, ನನಗೆ ಗೊತ್ತಿರೋಂಗೆ ನೀವು ಈ ಥರ ನಾವು ಕಬ್ಬಿಗೆ ಏನು ಬೋದ್ ಹಾಕ್ಕೊಂಡಿದ್ವಿ, ಈ ಥರ ಸಾಲುಗಳು ಹಾಕ್ಕೊಂಡಿದ್ದೀವಿ, ನೀವು ಹಾಗೆ ಹಾಕ್ಕೊಳ್ಳೇಬೇಕು. ಅಂದರೆ ಇದು ಅಡಿಕೆ ಲೈನ್ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿ ಈ ಲೈನಲ್ಲಿ ಅಡಿಕೆ ಇದೆ ಅಂತ ಇಟ್ಕೊಳ್ಳಿ. ನೀವು ಈ ಥರ ಬೋದ್ ಹಾಕ್ಕೊಳ್ಳೇಬೇಕು. ನೀವು ಮಿನಿ ಟ್ರ್ಯಾಕ್ಟ್ರಿಂದ ಇದನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಇದೆ. ಮತ್ತು ಈ ಸೈಡು ಈ ಥರ ಮಾಡಿಕೊಂಡು ಮಧ್ಯದಲ್ಲಿ ನಿಮಗೆ ಅಡಿಕೆ ಬರಬೇಕು. ಆ ಥರ ಮಾಡ್ಕೊಳ್ರಿ. ಈ ಕಡೆ ಮಣ್ಣು ನಿಮಗೆ ಹೀಗೆ ಬೀಳಬೇಕು, ಈ ಕಡೆ ಮಣ್ಣು ಬೀದಿಲಿರೋ ಮಣ್ಣು ಹೀಗೆ ಬೀಳಬೇಕು, ಮಧ್ಯದಲ್ಲಿ ಅಡಿಕೆ ಲೈನ್ ಬರಬೇಕು. ಸೋ ದ್ಯಾಟ್ ನಿಮ್ಗೆ ಏನಾಗುತ್ತೆ ಅಂದರೆ ಈ ನಲ್ಲಿ ನೀರು ಬಿಡ್ತೀವಲ್ಲ ಅದು ಈ ಸಾಲಲ್ಲೇ ಹೋಗಬೇಕು. ಸೇಮ್ ಕಬ್ಬಿನ ಥರನೇ. ಈ ಕಬ್ಬಿನ ಬೋದ್ ಹಾಕೋದು ವೀಡಿಯೋಸ್ಗಳೆಲ್ಲ ನಿಮ್ಗೆ ತುಂಬ ಯೂಟ್ಯೂಬಲ್ಲಿ ಸಿಗುತ್ತೆ. ಅದು ನೋಡಿಬಿಟ್ಟು ಟ್ರ್ಯಾಕ್ಟ್ರು ಯಾವ ರೀತಿ ಹೊಡೆಸ್ಕೋಬೇಕು, ರೂಟ್ರ್ ಮಾಡ್ಕೊಂಬಿಟ್ಟು ಮಣ್ಣನ್ನು ಯಾವ ರೀತಿ ಬೋದ್ ಏರ್ಸ್ಕೋಬೇಕು ಅಂತ ನೀವು ಸುಮಾರು ವೀಡಿಯೋಗಳು ಸಿಗುತ್ತೆ. ಅದನ್ನು ನೋಡ್ಕೊಳ್ಳಿ. ಆಮೇಲೆ ನಿಮ್ದು ಅಡಿಕೆ ಸಾಲು ಹೀಗಿರುತ್ತಲ್ಲ, ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಒಂದು ಡೌಟ್ ಇರುತ್ತೆ. ಏನಪ್ಪ ಅಂದರೆ ಅಡಿಕೆ ಬುಡಕ್ಕೆ ನೀರು ಕೊಟ್ಟಂಗಾಗುತ್ತೆ, ಅಡಿಕೆ ಬೇರೆಗೆ ನೀರು ಹೋಗಲ್ಲ. ಯಾಕಂದರೆ ಕೆಲವೊಂದಿಷ್ಟು ನೈಸರ್ಗಿಕ ಕೃಷಿಕರಿಗೆ ಆ ಮ್ಯಾಟ್ರ್ ಗೊತ್ತಿರುತ್ತೆ. ಸಾಧಾರಣವಾಗಿ ಎಲ್ಲ ಕೃಷಿಕರಿಗೂ ಗೊತ್ತಿರುತ್ತೆ. ಬಟ್ ಏನಪ್ಪ ಅಂದರೆ ಇದು ಅಡಿಕೆ ಮರ ಅಂತ ಇಟ್ಕೊಂಡ್ರೆ ಇದ್ರ ಬೇರು ಇಲ್ಲಿವರೆಗೂ ಒಂದು 5 ಅಡಿವರೆಗೂ ಬಂದಿರುತ್ತೆ. ಮತ್ತು ಆ ಕಡೆ ಹೋಗಿರುತ್ತೆ, ಈ ಕಡೆಯಿಂದ ಈ ಕಡೆನೂ ಬಂದಿರುತ್ತೆ. ಅಂದರೆ ಅದ್ರ ಕ್ಯಾನೋಪಿ, ಇದು ಅಡಿಕೆ ಅಂತಂದರೆ ಇದ್ರ ಎಲೆ ಎಲ್ಲಿವರೆಗೂ ಹೋಗಿರುತ್ತೋ ಅಲ್ಲಿವರೆಗೂ ಅದ್ರ ಬೇರು ಬಂದಿರುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಮಾಡ್ಕೊಂಡ್ರೆ ಒಳಗಡೆ ಇದು ನೋಡೋಕ್ಕೆ ಈ ಥರ ಕಾಣಿಸ್ತಿದೆ ನೋಡಿ, ಇಲ್ಲಿವರೆಗೂ ತ್ಯಾವ ಆಗಿದೆ. ಈ ಕಡೆ ಬಿಟ್ಟಿರೋ ಇಲ್ಲಿವರೆಗೂ ತ್ಯಾವ ಆಗಿರುತ್ತೆ. ಅಂದರೆ ಒಳಗಡೆ ಕಂಪ್ಲೀಟಾಗಿ ಇಲ್ಲಿವರೆಗೂ ಹಸಿ ಇರುತ್ತೆ. ಅಂದರೆ ನೀವು ಅಡಿಕೆ ಬೇರು ಇಲ್ಲಿವರೆಗೂ ಇದ್ದರೆ ಇಲ್ಲಿವರೆಗೂ ಹಸಿಯಾಗಿರುತ್ತೆ, ಅಲ್ಲಿವರೆಗೂ ಇದ್ದರೆ ಅಲ್ಲಿವರೆಗೂ ಹಸಿಯಾಗಿರುತ್ತೆ. ಈ ಕಡೆ ಅಂತೂ ನಿಮ್ಗೆ ಕಂಪ್ಲೀಟಾಗಿ ಹಸಿ ಇರುತ್ತೆ. ಪೂರ್ತಿ ಸಾಲು ಎಷ್ಟಿರುತ್ತೋ ಅಷ್ಟು ಹಸಿಯಾಗಿರುತ್ತೆ. ಹಾಗಾಗಿ ಬೇರಿಗೆ ಕಂಪ್ಲೀಟಾಗಿ ನೀರು ಸಿಗುತ್ತೆ. ಆಮೇಲೆ ನೀವು ಡ್ರಿಪ್ಪಿನ ವ್ಯವಸ್ಥೆ ಮಾಡ್ಕೊಳ್ರಿ. ಡ್ರಿಪ್ಪನ್ನು ಕಂಟಿನ್ಯೂ ಆಗಿ ಆನ್ ಇಟ್ಬಿಟ್ಟು ನೀವು ಈ ಥರ ಬಿಡಿ ನೀರನ್ನ 2 ದಿವಸಕ್ಕೊಂದ್ಸಲಿ ಅಥವಾ 3 ದಿವಸಕ್ಕೊಂದ್ಸಲಿ ಕೊಡಿ. ಯಾವುದೇ ಕಾರಣಕ್ಕೂ ಡ್ರಿಪ್ ತೆಗಿಯೋಕೆ ಹೋಗ್ಬೇಡಿ, ಡ್ರಿಪ್ ಇಡ್ರಿ. ಡ್ರಿಪ್ ಇಟ್ಬಿಟ್ಟೆ ನೀವು ಈ ಥರ ಬಿಡಿ ನೀರು ವ್ಯವಸ್ಥೆ ಕೊಡಿ. ಯಾಕಂತಂದರೆ ಕಂಪ್ಲೀಟಾಗಿ ಇದ್ರ ಮೇಲೆ ಕೊಡ್ತೀನಿ ಅಂದರೆ ಬೇಗ ನೆಲ ಹಾರ್ಕೊಂಡ್ಬಿಡುತ್ತೆ. ನೀರು ಡ್ರಿಪ್ಪಲ್ಲಿ ನೀವು ಕೊಡಿ. ಡ್ರಿಪ್ಪು
ಆನ್ ಇಟ್ಬಿಟ್ಟೆ ನೀವು ಈ ಥರ ಬಿಡ್ನೀರು ಕೊಡಿ. ರೇಷ್ಮೆಗೂ ಸೇಮ್. ನಾನೀಗ ಏನು ಹೇಳಿದೆ, ಅಲ್ಲೊಂದು ಅಡಿಕೆ ಮರ, ಇಲ್ಲೊಂದು ಅಡಿಕೆ ಮರ. ಈ ರೇಷ್ಮೆ ಮಾಡೋರು ಮರಗಡ್ಡಿ ಪದ್ಧತಿ ಅಂತ ಮಾಡ್ತಾರೆ. ಅಂದರೆ 8 ಅಡಿ ಸೇಮ್ ಅಡಿಕೆ ಮರ ಥರನೇ 8 ಅಡಿಗೊಂದು ರೇಷ್ಮೆ ಗಿಡ ಹಚ್ತಾರೆ. ಅದನ್ನು ಪ್ರೂನಿಂಗ್ ಮಾಡ್ಕೊಂಬಿಟ್ಟು ಸೊಪ್ಪು ಕೊಯ್ಕೊಂಡು ಅವರು ರೇಷ್ಮೆ ಬೆಳ್ಕೊತಾರೆ. ಅವರು 8 ಅಡಿ ಸಾಲು ಇರ್ತದೆ. ಅವರು ಈ ಥರ ಮಾಡ್ಕೊಳ್ರಿ. ಇದರಲ್ಲಿ ಒಂದೇ ಒಂದು ನಿಮಗೆ ಸಮಸ್ಯೆ ಎದುರಾಗೋದಂದರೆ ಈ ಮಧ್ಯದಲ್ಲಿ ಕಸ ಬೆಳ್ಕೊಳ್ಳುತ್ತೆ. ಅದನ್ನು ನೀವು ನಿರ್ವಹಣೆ ಮಾಡಿಕೊಂಡು ಕಸದ ಕಳೆ ತೆಗೆಸ್ಬಿಟ್ಟು ವಾಪಸ್ ಅಲ್ಲೇ ಹಾಕ್ಬಿಟ್ರೆ ಮಲ್ಚಿಂಗ್ ಆಗುತ್ತೆ. ಅದು ಕೊಳೆತು ಗೊಬ್ಬರ ಆಗುತ್ತೆ. ಆಮೇಲೆ ತೇವಾಂಶ ಇಟ್ಕೊಳ್ಳುತ್ತೆ. ಅದು ಒಳ್ಳೇದು ನಿಮಗೆ. ಎರಡನೇದು ಮ್ಯಾಟ್ರ್ ಏನಪ್ಪ ಅಂದರೆ, ಸೇಮ್ ಅಡಿಕೆ ಮತ್ತು ರೇಷ್ಮೆ ಸೇಮ್ ಇದೇ ಥರ ಬೋದ್ ಹಾಕೊಂಡ್ಬಿಟ್ಟು ಇದೇ ಥರ ಮಾಡ್ಕೊಳ್ರಿ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದರೆ, ನೀವು ಇಲ್ಲಿ 4 ಅಡಿಗೆ ನಾವು ನಲ್ಲಿ ಮಾಡ್ಕೊಂಡಿದ್ದೀವಲ್ಲ, ನೀವು 8 ಅಡಿಗೆ ನಲ್ಲಿ ಮಾಡ್ಕೋಬೇಕು. 8 ಅಡಿ ಸಾಲಿದ್ರೆ 9 ಅಡಿ ಸಾಲಿದ್ರೆ 9 ಅಡಿಗೆ ನಲ್ಲಿ ಹಾಕ್ಕೋಬೇಕು. 10 ಅಡಿ ಸಾಲಿದ್ರೆ 10 ಅಡಿಗೆ ನಲ್ಲಿ ಹಾಕ್ಕೋಬೇಕು. ನಿಮ್ಮದು ಸಾಲು ಎಷ್ಟು ಅಡಿಗೆ ಇರುತ್ತೋ ಅಷ್ಟು ಅಡಿಗೆ ನಲ್ಲಿ ಹಾಕ್ಕೋಬೇಕು. ಆಮೇಲೆ ಇನ್ನೂ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದರೆ, ನಾನು 7.5 HP ಎಷ್ಟು ನಲ್ಲಿ ಇಡಬೇಕು, 10 HP ಎಷ್ಟು ನಲ್ಲಿ ಇಡಬೇಕು, ಆಮೇಲೆ 5 HP ಇದ್ದರೆ ಎಷ್ಟು ನಲ್ಲಿ ಇಡಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲೂ ಹೇಳಿದ್ದೀನಿ, ಇದರಲ್ಲೂ ಹೇಳ್ತಿದ್ದೀನಿ. 10 HP ಮೋಟ್ರಿಗೆ 25 ನಲ್ಲಿ, 15 HP 7.5 HP 15 ನಲ್ಲಿ, ಆಮೇಲೆ 5 HP ಮೋಟ್ರಿಗೆ 10ರಿಂದ 12 ಅಥವಾ 15 ಇಟ್ಟರು ಓಕೆ. ಅಷ್ಟರಲ್ಲಿ ಇಟ್ಟರೆ ನಿಮಗೆ ಅನುಕೂಲ. ಆಮೇಲೆ ನೀವು ಅಡಿಕೆಗೆ ನೀವು ಒಂದೇ ಮೋಟ್ರಿಂದ ಬಿಡಿ ನೀರು, ಒಂದೇ ಮೋಟ್ರಿಂದ ನೀವು ಡ್ರಿಪ್ ಆನ್ ಇಟ್ಟರೆ ಒಂದು 10 ನಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಅದೇ ಮೋಟ್ರ್ ನೀರನ್ನ ನೀವು ಸಪ್ರೇಟಾಗಿ ನೀವೇನಾದರೂ ಕೊಡ್ತೀನಿ ಅಂತಂದರೆ, ಈ ಥರ ಪೈಪ್ಗೆ ಕನೆಕ್ಷನ್ ಕೊಟ್ಬಿಟ್ಟು ನೀರು ಬಿಡ್ತೀನಿ ಅಂದರೆ, ಫ್ರೆಂಡ್ಸ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೀವು ಕಂಪಲ್ಸರಿ ಅಷ್ಟು, ನಾನು 10 HP ಎಷ್ಟು ಹೇಳಿದ್ನೋ 25 ನಲ್ಲಿ, ಆಮೇಲೆ 7.5 HP 15 ನಲ್ಲಿ, 5 HP 10ರಿಂದ 12 ನಲ್ಲಿ, ಇಷ್ಟಂತರೂ ನೀವು ಆನ್ ಇಡಲೇಬೇಕು. ನೀವು ಸಪ್ರೇಟಾಗಿ ಕನೆಕ್ಷನ್ ಕೊಟ್ಕೊಂಡು ಈ ಥರ ಬಿಟ್ಕೊತೀನಿ ಅಂತಂದರೆ, ಆಮೇಲೆ ನೀವು ಏನಪ್ಪ ಡ್ರಿಪ್ಪು ಮತ್ತು ಈ ಬಿಡಿ ನೀರು ಎರಡೂ ಒಂದೇ ಮೋಟ್ರಿಂದನೇ ಬಿಡ್ತೀನಿ. ಅಟ್ ಎ ಟೈಮ್ ಅದೇ ಹೊತ್ತಲ್ಲೇ ನಾವು ಡ್ರಿಪ್ಪು ಆನ್ ಮಾಡಿರ್ತೀನಿ, ಬಿಡಿ ನೀರು ಅದೇ ಮೋಟ್ರಿಂದನೇ ಬಿಟ್ಕೊತೀನಿ. ಎರಡಕ್ಕೂ ಸೇರಿಸಿ ಕನೆಕ್ಷನ್ ಒಂದೇ ಪೈಪಿಂದ ತೊಗೊತೀನಿ ಅಂತಂದರೆ ನೀವು ಓಕೆ ಪರವಾಗಿಲ್ಲ. ಒಂದು 10 HP ಮೋಟ್ರಿಗಾದ್ರೂ ನೀವು 10ರಿಂದ 15 ನಲ್ಲಿ ಆನ್ ಇಟ್ಕೋಬೋದು. ಯಾಕಂತಂದರೆ ಪೈಪ್ಲೈನ್ ಡ್ಯಾಮೇಜ್ ಆಗುತ್ತೆ, ಇದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಥವಾ ನಿಮ್ಮದು ಓಪನ್ ಪೈಪು, ನಿಮ್ಮ ಒಳಗಡೆ ಎಲ್ಲೂ, ನಿಮ್ಮ ನೆಲದ ಒಳಗಡೆ ಎಲ್ಲೂ ಪೈಪ್ ಇಲ್ಲಪ್ಪ ಅಂತಂದರೆ, ಮೋಟ್ರ್ ತುಂಬ ಆಳದಿಂದ ನೀರು ಲಿಫ್ಟ್ ಮಾಡೋದಿರುತ್ತೆ, ಮೋಟ್ರಿಗೂ ಲೋಡ್ ಜಾಸ್ತಿ ಬೀಳುತ್ತೆ. ಹಾಗಾಗಿ ನೀವು ಎರಡೂ ಅಟ್ ಎ ಟೈಮ್, ಡ್ರಿಪ್ ಮತ್ತು ಬಿಡಿ ನೀರು ಎರಡೂ ಅಟ್ ಎ ಟೈಮ್ ಬಿಡ್ತೀನಿ ಅಂತ ಅಂದರೂ ಸಹ ನೀವು ನಲ್ಲಿಗಳನ್ನ ಕರೆಕ್ಟಾಗಿ ಆನ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಕಡಿಮೆ ನಲ್ಲಿಗಳನ್ನ ಆನ್ ಇಟ್ಕೊಂಡು ಪೈಪ್ಲೈನ್ ಡ್ಯಾಮೇಜ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ತುಂಬ ಇಂಪಾರ್ಟೆಂಟು. ಆಮೇಲೆ ಏನಪ್ಪ ಅಂದರೆ, ನೀವು ನನ್ನ ಸಜೆಷನ್ ಕೇಳೋದಾದರೆ, ರೇಷ್ಮೆಗೂ ಸಹ ನೀವು ಡ್ರಿಪ್ ಮಾಡಿಬಿಡ್ರಿ. ಡ್ರಿಪ್ ಮಾಡಿಬಿಟ್ಟು ಇಲ್ಲಪ್ಪ ಅಂತಂದರೆ ಇನ್ನೂ ಒಂದು ಬೆಸ್ಟು ಏನಪ್ಪ ಅಂತಂದರೆ, ಈ ರೇನ್ ಪೈಪು ಅಂತ ಬರುತ್ತೆ, ರೇನ್ ಟ್ಯೂಬ್ ಪೈಪು ಅಂತ ಬರುತ್ತೆ. ಅಂದರೆ ನಾನು ಅದನ್ನೊಂದು ನಿಮಗೆ ತೋರಿಸ್ತೀನಿ. ಈ ಥರ ಪೈಪ್ ಡ್ರಿಪ್ಪಿನ ಪೈಪ್ ಥರನೇ ಇರುತ್ತೆ. ಮಳೆ ಬಂದೋರ ಥರ ನೀರು ಇದಾಗ್ತಾ ಇರುತ್ತೆ. ಅದನ್ನು ನೀವು ಇದೊಂದು ಅಡಿಕೆ ಸಾಲು ಅಂತಂದರೆ ಸೆಂಟ್ರಲ್ಲಿ ಹಾಕೊಂಡ್ಬಿಟ್ರೆ ಇದಕ್ಕೆ ಕನೆಕ್ಷನ್ ಕೊಟ್ಕೊಳಕ್ಕೆ ಬರುತ್ತೆ ಆ ರೇನ್ ಟ್ಯೂಬ್ ಪೈಪು. ಈಗ ಸೆಂಟ್ರಿಗೆ ಈ ಥರ ಹಾಕೊಂಡ್ಬಿಟ್ಟು ಕಂಪ್ಲೀಟಾಗಿ ನೀವು ಅದನ್ನು ಒಂಥರ ಮಳೆ ಬಂದಂಗೆ ಇದಾಗುತ್ತೆ. ಆ ಥರ ಮಾಡ್ಕೊಂಡ್ಬಿಟ್ರಂತೂ ಬೆಸ್ಟು. ಅಡಿಕೆಗೆ ಬೆಸ್ಟು. ನೀವು ರೇಷ್ಮೆಗೆ ಇದೇ ಥರ ಸಾಲು ಮಾಡಿಕೊಂಡು ನೀವು ಬಿಡ್ನೀರು ಕೊಟ್ರಿ. ರೇಷ್ಮೆಗೆ ವಾರಕ್ಕೊಂದ್ಸಲಿ, ಅಡಿಕೆಗೆ ನೀವು 2 ದಿನಕ್ಕೊಂದ್ಸಲಿ 3 ದಿನಕ್ಕೊಂದ್ಸಲಿ ಕೊಡಲೇಬೇಕು. ಅಡಿಕೆಗೆ ಯಥೇಚ್ಛವಾಗಿ ನೀರು ಬೇಕು. ಅದು ಕಬ್ಬಿನ ಥರನೇ, ಅದು ವರ್ಷ ಪೂರ್ತಿ ನೀರು ಕೊಡ್ತಾನೆ ಇರಬೇಕು. ಕಬ್ಬು ಕಟಾವಿಗೆ ಬಂದಾಗ ನೀರು ಕಟ್ ಮಾಡ್ತೀರಾ, ಬಟ್ ಅಡಿಕೆಗೆ ಹಾಗಲ್ಲ, ನೀವು ನೀರು ಕೊಡ್ತಾನೆ ಇರಬೇಕು. ಮತ್ತು ರೇಷ್ಮೆಗೆ ವಾರಕ್ಕೊಂದ್ಸಲಿ, ಬೇಸಿಗೆ ಅಂದರೆ ವಾರಕ್ಕೊಂದ್ಸಲಿ ನೀವು ನೀರು ಕೊಡಲೇಬೇಕು. ರೇನ್ ಟ್ಯೂಬ್ ಪೈಪು ಹಾಕೊಂಡ್ರಂತೂ ನಿಮ್ಗೆ ಬೆಸ್ಟು. ರೇನ್ ಟ್ಯೂಬ್ ಪೈಪು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಿರ್ತೀನಿ, ನೋಡ್ಕೊಳ್ರಿ. ರೇನ್ ಟ್ಯೂಬ್ ಪೈಪ್ ಹಾಕಿದ್ರಂತೂ ಇನ್ನೂ ಬೆಸ್ಟು. ಇಷ್ಟು ನನಗೆ ಹೇಳೋಕ್ಕೆ ಸಾಧ್ಯ ಆಗ್ತಾಯಿದೆ. ನನಗೆ ಅಡಿಕೆ ಮತ್ತು ರೇಷ್ಮೆ ಇದ್ದರೆ ಇನ್ನೂ ಚೆನ್ನಾಗಿ ಹೇಳೋಕ್ಕೆ ಆಗ್ತಿತ್ತು. ದಯವಿಟ್ಟು ನನಗೆ ಆ್ಯಕ್ಸಸ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ನಾನು ಇದನ್ನೇ ಅಡಿಕೆ ಮರ, ರೇಷ್ಮೆ ಅಂತ ತೋರಿಸ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಕ್ಷಮಿಸಿ.
ಇಷ್ಟು ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿವನ್.